ಈಗ ಕಿಶೋರ ಭಾರತದ 5ನೇ ಅಧ್ಯಾಯ ಹಾಸ್ಯದ ನಗೆ ಬೆಳೆಸಿತು ಹಗೆ. ಇದರ 2ನೆಯ ಉಪ ಅಧ್ಯಾಯ ರಾಜಸೂಯ ಯಾಗ. ಮಗಧ ದೇಶದ ರಾಜ ಜರಾಸಂಧ. ಅವನು ತುಂಬ ಕ್ರೂರಿಯಾಗಿ ಮೆರೀತಾ ಇದ್ದ. ಅವನ ಅನ್ಯಾಯ ಅಕ್ರಮ ಕಾರ್ಯಗಳಿಗೆ ಎಲ್ಲಿಯೇ ಇರಲಿಲ್ಲ. ಅವನು ತನ್ನ ಅನೇಕ ಸಾಮಂತ ರಾಜರನ್ನು ಸೆರೆ ಹಿಡಿದು ಹಾಕಿದ್ದ. ತಾನು ಯುದ್ಧಗಳಲ್ಲಿ ಸೋಲಿಸಿದ್ದ ರಾಜರುಗಳನ್ನೆಲ್ಲ ಬಂಧಿಸಿದ. ಹೀಗೆ ಸರಿಯಾದವರ ಸಂಖ್ಯೆ 100 ಮುಟ್ಟಿದ ಕೂಡಲೇ ಒಂದು ದೊಡ್ಡ ಯಜ್ಞವನ್ನು ಮಾಡಿ ಅವರೆಲ್ಲರನ್ನೂ ಯಜ್ಞದಲ್ಲಿ ಆಹುತಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದ. ಜರಾಸಂಧನ ಈ ಘೋರ ಸಂಕಲ್ಪದಿಂದ ಮಗಧ ರಾಷ್ಟ್ರ ನಡುಗಿ ಹೋಗಿತ್ತು. ಕೃಷ್ಣನಿಗೂ ಈ ವಿಚಾರ ತಿಳಿಯಿತು. ನಿರಪರಾಧಿಗಳಾದಂಥ ರಾಜರನ್ನು ರಕ್ಷಣೆ ಮಾಡೋದು ತನ್ನ ಕರ್ತವ್ಯ ಅಂತ ಅವನು ಯೋಚನೆ ಮಾಡಿದ. ಈ ಬಗ್ಗೆ ಅವನು ಸೂಕ್ತವಾದ ಉಪಾಯವೊಂದನ್ನು ಯೋಚನೆ ಮಾಡ್ತಿದ್ದ. ಅಷ್ಟರಲ್ಲೇ ಅವನು ಯುಧಿಷ್ಠಿರರಿಂದ ಕರೆ ಬಂತು. ಕೃಷ್ಣ ಇಂದ್ರಪ್ರಸ್ಥಕ್ಕೆ ಹೋದ. ಯುಧಿಷ್ಠಿರ ಯಾಗಗಳಲ್ಲಿ ಅತಿ ಶ್ರೇಷ್ಠವಾದಂಥ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದ. ತನ್ನ ತಮ್ಮಂದಿರು ಆಸ್ಥಾನಿಕರೊಡನೆ ಈ ಬಗ್ಗೆ ಸಮಾಲೋಚನೆ ಮಾಡಿ ಅವ್ರ ಸಮ್ಮತಿಯನ್ನು ಪಡೆದಿದ್ದ. ತಮ್ಮೆಲ್ಲರ ಹಿತಚಿಂತಕನಾದ ಕೃಷ್ಣನಿಗೆ ಈ ವಿಷಯವನ್ನು ತಿಳಿಸಿ ಅವನ ಸಲಹೆ ಪಡೆಯಬೇಕಂತೆ ಅವನನ್ನು ದ್ವಾರಕೆಯಿಂದ ಕರೆಸಿಕೊಂಡಿದ್ದ. ಯುಧಿಷ್ಠಿರನ ಅಪೇಕ್ಷೆಯನ್ನು ತಿಳಿದು ಕೃಷ್ಣನಿಗೆ ಬಹಳ ಸಂತೋಷವಾಯಿತು. ಅವನು, ಯುಧಿಷ್ಠಿರ, ಖಂಡಿತ ನೀನು ಯಾಗ ಮಾಡು, ನಾವೆಲ್ಲ ನೀನು ನೆರವಿಗೆ ನಿಲ್ತೇವೆ ಎಂದ. ರಾಜಸೂಯ ಯಾಗ ಮಾಡೋನು ಚಕ್ರವರ್ತಿಯಾಗಿರಬೇಕು. ಅವನು ಬೇರೆ ಯಾವ ರಾಜನಿಗೂ ಅಧೀನನಾಗಿರಬಾರದು. ಇತರ ರಾಜರು ಅವನ ಹಿರಿಮೆಯನ್ನು ಒಪ್ಕೊಳ್ಬೇಕು. ಆಗ ಮಾತ್ರ ಅವನು ರಾಜಸೂಯ ಯಾಗ ಮಾಡಲು ಅರ್ಹನಾಗ್ತಾನೆ. ಅಂದರೆ ಯುಧಿಷ್ಠಿರ ರಾಜಸೂಯ ಯಾಗ ಮಾಡುವುದಕ್ಕೆ ಮುಂಚೆ ಇಡೀ ಭೂಮಂಡಲವನ್ನು ಜಯಿಸಬೇಕು. ಜರಾಸಂಧನನ್ನು ಕೊನೆಗಾಣಿಸೋದಕ್ಕೆ ಇದೇ ಸರಿಯಾದ ಸಂದರ್ಭ ಎಂದು ಕೃಷ್ಣ ಯೋಚನೆ ಮಾಡಿದ. ಈಗ ಇರುವ ರಾಜ್ಯಗಳಲ್ಲಿ ಅತ್ಯಂತ ಪ್ರಬಲವಾದುದು ಮಗಧ ರಾಜ್ಯ. ಅದರ ಚಕ್ರವರ್ತಿ ಜರಾಸಂಧನ ಸೋಲಿಸಿಬಿಟ್ರೆ ಇತರರು ಸಹಜವಾಗಿ ತಾವೇ ಯುಧಿಷ್ಠಿರನ ಸಾರ್ವಭೌಮತ್ವವನ್ನು ಒಪ್ಕೊಳ್ತಾರೆ. ಅಲ್ಲದೆ ಜರಾಸಂಧ ಬಂಧಿಸಿಟ್ಟಿದ್ದಾನಲ್ಲ, ರಾಜರು ಅವರು ಯುಧಿಷ್ಠಿರನಿಗೆ ಆಜೀವ ಪರ್ಯಂತ ಋಣಿಯಾಗಿರ್ತಾರೆ. ಆದ್ದರಿಂದ ಮೊದಲು ಜರಾಸಂಧನನ್ನು ಎದುರಿಸೋದೇ ಸೂಕ್ತ ಅಂತ ಕೃಷ್ಣ ತೀರ್ಮಾನ ಮಾಡಿದ. ತನ್ನ ವಿಚಾರವನ್ನು ಯುಧಿಷ್ಠಿರಾದಿಗಳಿಗೆ ತಿಳಿಸಿದ. ಯುದ್ಧದ ಉತ್ಸಾಹದಿಂದ ತವಕ ಪಡುತ್ತಿದ್ದಂಥ ಭೀಮ ಅರ್ಜುನರು ಕೃಷ್ಣನ ಸಲಹೆಯನ್ನು ಸಂಪೂರ್ಣವಾಗಿ ಬೆಂಬಲಿಸಿದರು. ಕೃಷ್ಣ ಹೇಳಿದ, ಜರಾಸಂಧನ ಮೇಲೆ ಇಡೀ ಸೈನ್ಯ ತೆಗೆದುಕೊಂಡು ಹೋಗೋದು ಬೇಡ. ಜರಾಸಂಧನಿಗೆ ಮಲ್ಲವಿದ್ಯೆಯಲ್ಲಿ ಬಹಳ ಆಸಕ್ತಿ ಇದೆ. ನಾವು 3 ಅವನಲ್ಲಿಗೆ ಹೋಗೋಣ. ಅವನು ಯುಧಿಷ್ಠಿರನಿಗೆ ಶರಣಾದರೆ ಸರಿ, ಇಲ್ಲವಾದರೆ ನಮ್ಮಲ್ಲಿ ಒಬ್ಬರು ಅವನೊಡನೆ ಮಲ್ಲ ಯುದ್ಧ ಮಾಡಿ ಸೋಲಿಸೋಣ. ಜರಾಸಂಧ ಸೋತರೆ ಇಡೀ ಮಗಧ ರಾಜ್ಯವೇ ನಮ್ಮ ಕೈವಶ ಆದಂತೆ ಅಂದ. ಭೀಮಾರ್ಜುನು ಅದಕ್ಕೆ ಒಪ್ಪಿದ್ರು. 3 ಯುಧಿಷ್ಠಿರಿಗೆ ನಮಸ್ಕಾರ ಮಾಡಿ ಮಗಧ ರಾಜ್ಯಕ್ಕೆ ಹೊರಟರು. ಮಗಧ ರಾಜ್ಯಕ್ಕೆ ಹೋಗುವ ಮಾರ್ಗದಲ್ಲಿ ಕೃಷ್ಣ ಭೀಮಾರ್ಜುನರಿಗೆ ಜರಾಸಂಧನ ಕಥೆ ಹೇಳಿದ. ಜರಾಸಂಧ ಬೃಹದ್ರಥ ಎಂಬ ರಾಜನ ಮಗ. ಆ ಬೃಹದ್ರಥನಿಗೆ ಎಷ್ಟು ಕಾಲವಾದರೂ ಮಕ್ಕಳೇ ಆಗಿರಲಿಲ್ಲ. ಒಮ್ಮೆ ಅವನ ಆಸ್ಥಾನಕ್ಕೆ ಚಂಡಕೌಶಿಕ ಎಂಬ ಮುನಿ ಬಂದ. ರಾಜ ಆ ಮುನಿಯ ಮುಂದೆ ತನ್ನ ಮಕ್ಕಳಾಗದಿರುವಂಥ ಸಂಕಟವನ್ನು ತೋಡಿಕೊಂಡ. ಚಂಡಕೌಶಿಕ ಒಂದು ಹಣ್ಣನ್ನು ಅಭಿಮಂತ್ರಿಸಿ ರಾಜನಿಗೆ ಕೊಟ್ಟ. ಅದನ್ನು ರಾಣಿ ಕೊಡಬೇಕು ಅಂತ ತಿಳಿಸಿದ. ರಾಜ ಹಣ್ಣನ್ನು ಭಕ್ತಿಯಿಂದ ಪಡೆದುಕೊಂಡ. ಆ ಬೃಹದ್ರಥನಿಗೆ 2 ಹೆಂಡರು. ಅವನ ಹಣ್ಣನ್ನು ಯಾರಿಗೆ ಕೊಡಬೇಕು ಅಂತ ಚಿಂತೆ ಮಾಡಿದ. ಕೊನೆಗೆ ಹಣ್ಣನ್ನು 2 ಭಾಗ ಮಾಡಿ 2 ರಾಣಿಯರಿಗೆ ಒಂದೊಂದು ಭಾಗವನ್ನು ಕೊಟ್ಟ. ಕಾಲಕ್ರಮದಲ್ಲಿ ರಾಣಿಯರಿಬ್ಬರು ಒಂದೇ ಶಿಶುವಿನ ಅರ್ಧರ್ಧ ಭಾಗವನ್ನು ಹೆತ್ತರು. ಅವ್ರಿಗೆ ಅದನ್ನು ಕಂಡು ಅಸಹ್ಯ ಆಯಿತು. ಹೊರಗೆ ಬಿಸಾಕ್ಬಿಟ್ರು. ಜರ ಅನ್ನುವಂಥ ರಾಕ್ಷಸಿ ಆ 2 ಭಾಗಗಳನ್ನು ನೋಡಿ ಒಟ್ಟುಗೂಡಿಸಿದ್ಲು. ಕೂಡಲೇ ಶಿಶುವಿಗೆ ಜೀವ ಬಂದು ಅದು ಗಟ್ಟಿಯಾಗಿ ಅಳೋದಕ್ಕೆ ಶುರು ಆಯಿತು. ಮಗುವಿನ ಅಳುವನ್ನು ಕೇಳಿ ಮಹಾರಾಣಿಯರು ಓಡೋಡಿ ಬಂದರು. ಅವ್ರಿಗೆ ತಮ್ಮ ಮಗುವೆ ಅಂತ ತಿಳಿಯಿತು. ಆ ರಾಕ್ಷಸಿಯಿಂದ ಮಗುವನ್ನು ಬೇಡಿ ಪಡೆದು ತಾವೇ ಸಾಕ್ತೊಡಗಿದ್ರು. ಜರ ಎಂಬವಳಿಂದ ಆ ಶಿಶುವಿನ ದೇಹಗಳು ಸೇರಿಸಲ್ಪಟ್ಟದ್ರಿಂದ ಮಗುವಿಗೆ ಜರಾಸಂಧ ಅಂತ ನಾಮಕರಣ ಮಾಡಿದರು.
ಜರಾಸಂಧನ ಜನನದ ವಿಚಿತ್ರ ಕಥೆಯನ್ನು ಕೇಳಿ ಭೀಮಾರ್ಜುನರು ಆಶ್ಚರ್ಯಪಟ್ಟರು. ಮಗಧ ರಾಜ್ಯದ ರಾಜಧಾನಿ ಪಾಟಲಿಪುತ್ರವನ್ನು ಪ್ರವೇಶಿಸಿದವರು ಜರಾಸಂಧನ ಆಸ್ಥಾನಕ್ಕೆ ಹೋದರು. ಜರಾಸಂಧನ ಕುರಿತು ಹೇಳಿದರು, ನಾವು ಯುಧಿಷ್ಠಿರ ರಾಜನ ಪರವಾಗಿ ಬಂದಿದ್ದೇವೆ. ಯುಧಿಷ್ಠಿರ ರಾಜಸೂಯ ಯಾಗ ಮಾಡುವವನಿದ್ದಾನೆ. ನೀನು ಯುಧಿಷ್ಠಿರನ ಅಧೀನತೆಯನ್ನು ಒಪ್ಪಿಕೊಂಡು ಇದುವರೆಗೆ ನೀನು ಬಂಧಿಸಿಟ್ಟಿರುವಂಥ ರಾಜರುಗಳನ್ನು ಬಿಡುಗಡೆ ಮಾಡಬೇಕು. ಇಲ್ಲದೆ ಹೋದರೆ ನಾವು ನಿನ್ನೊಡನೆ ದ್ವಂದ್ವ ಯುದ್ಧ ಮಾಡಿ ನಿನ್ನನ್ನು ಸೋಲಿಸಬೇಕಾಗ್ತದೆ ಎಂದರು. ಜರಾಸಂಧ ಯುಧಿಷ್ಠಿರನ ಅಧೀನತೆಯನ್ನು ಒಪ್ಪಿಕೊಳ್ಳಿಲ್ಲ. ತನ್ನ ಜೊತೆಗೆ ಮಲ್ಲ ಯುದ್ಧ ಮಾಡಲು ಯಾರು ತಕ್ಕವರು ಎಂದು ತಿಳ್ಕೊಳ್ಳೋ ಸಲುವಾಗಿ ಭೀಮ, ಅರ್ಜುನ, ಕೃಷ್ಣ ಮೂರನ್ನು ಒಮ್ಮೆ ನೋಡಿದ. ಬೃಹದಾಕಾರದ ಭೀಮನೊಡನೆ ತಾನು ದ್ವಂದ್ವ ಯುದ್ಧ ಮಾಡ್ತೀನಿ ಅಂತ ತಿಳಿಸಿದ. ಭೀಮ ಜರಾಸಂಧರ ದ್ವಂದ್ವ ಯುದ್ಧ ಪ್ರಾರಂಭ ಆಯಿತು. ಇಬ್ಬರು ತೋಳು ತಟ್ಟಿ ತೊಡೆ ತಟ್ಟಿ ಕದನಕ್ಕಿಳಿದ್ರು. ಒಬ್ಬರನ್ನೊಬ್ಬರು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದರು. ಪರಸ್ಪರರ ಕಾಲುಗಳನ್ನು ತಿರುಚಿದ್ರು. ಭುಜವನ್ನು ಕುಣಿಸ್ತಾ ಹುಂಕಾರ ಮಾಡ್ತಾ ಆ ಜಗಜಟ್ಟಿಗಳು ಉತ್ಸಾಹದಿಂದ ಕಾಳಗ ಮಾಡಿದರು. ಭುಜಗಳನ್ನು ತಟ್ಟುಕೊಂಡು ಓಡಿ ಬಂದು ಮುಷ್ಟಿಯಲ್ಲಿ ಗುದ್ದಾಡಿದರು. ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ನೆಲದ ಮೇಲೆ ಬೀಳೋಕೆ ಪ್ರಯತ್ನ ಮಾಡಿದರು. ಕಾಲು ಹಿಡಿದ ಮೇಲೆ ಎತ್ತಿದ್ರು. ಗಿರಿಗಿರಿನ ತಿರುಗಿಸಿ ಕೆಳಕ್ಕೆ ಅಪ್ಪಳಿಸಿದ್ರು. ಒಂದು ಕ್ಷಣ ದೂರ ಸರಿದು ಕೆಂಗಣ್ಣುಗಳನ್ನು ಮಾಡಿಕೊಂಡು ದುರ್ಗೊಟ್ಟುಗಳನ್ನು ನೋಡಿ ಓಡುತ್ತಾ ಬಂದು ದಬದಬನೆ ಬಡದಾಡಿದರು. ಮದಿಸಿದ ಸಿಂಹಗಳಂತೆ ಗರ್ಜಿಸಿದರು. ಆನೆಗಳಂತೆ ಆರ್ಭಟಿಸಿದರು. ಅವರ ಪ್ರಹಾರಗಳಿಂದ ಬರುತ್ತಿದ್ದಂಥ ಶಬ್ದ ಪರ್ವತವನ್ನು ಸಿಡಿಲು ಅಪ್ಪಳಿಸಿದ ಸಜ್ಜನಾಗೇ ಇತ್ತು. ಈಗ ಯುದ್ಧ ಆಗ್ತಿರುವಾಗ ಭೀಮ ಸಮಯ ಸಾಧಿಸಿ ಜರಾಸಂಧನನ್ನ ಮೇಲೆತ್ತಿ 100 ಬಾರಿ ಗೆರೆಗರೆಗರ ತಿರುಗಿಸಿ ರಭಸದಿಂದ ಎತ್ತಿ ಹಾಕ್ಬಿಟ್ಟ. ಅವನ ಕಾಲುಗಳನ್ನು ಹಿಡಿದು ಅಡ್ಡಡ್ಡಲಾಗಿ ಎಳೆದು ಆ ಬೃಹತ್ ಶರೀರವನ್ನು 2 ಭಾಗಗಳನ್ನಾಗಿ ಸಿಡಿಬಿಟ್ಟ. ಜರಾಸಂಧ ಘೋರವಾಗಿ ಆರ್ತನಾದ ಮಾಡ್ತಾ ಪ್ರಾಣ ಬಿಟ್ಟ. ಜರಾಸಂಧನ ಮರಣದಿಂದ ಲೋಕಕ್ಕೆ ಒಂದು ಭಾರೀ ವಿಪತ್ತು ತಪ್ಪಿದಂತಾಯಿತು. ಮಗಧ ದೇಶದ ಪ್ರಜೆಗಳು, ಸಾಮಂತ ರಾಜರು ಸಮಾಧಾನದ ನಿಟ್ಟುಸಿರು ಬಿಟ್ರು. ಮಗಧ ಸೇನೆ ಭೀಮನಿಗೆ ಶರಣಾಗತಾಯಿತು. ಪಾಟಲಿಪುತ್ರದ ಜನತೆ ಕೃಷ್ಣ, ಭೀಮ, ಅರ್ಜುನರ ಹೆಸರಿನಲ್ಲಿ ಜಯಘೋಷ ಹಾಕ್ತು. ಆನಂತರ ಭೀಮಾರ್ಜುನರು ಜರಾಸಂಧನ ಮಗ ಸಹದೇವನಿಗೆ ಪಟ್ಟ ಕಟ್ಟಿದರು. ಜರಾಸಂಧ ಬಂಧಿಸಿಟ್ಟಂಥ ರಾಜರನ್ನೆಲ್ಲ ಬಿಡುಗಡೆ ಮಾಡಿದರು. ಆ ರಾಜರುಗಳು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಯುಧಿಷ್ಠಿರನ ರಾಜಸೂಯ ಯಾಗಕ್ಕೆ ಸಂಪೂರ್ಣ ಸಹಕಾರ ಕೊಡೋದಾಗಿ ವಾಗ್ದಾನ ಮಾಡಿದರು. ಹೀಗೆ ರಾಜಸೂಯ ಯಾಗಕ್ಕೆ ಬರಬಹುದಾದಂಥ ದೊಡ್ಡ ಕಂಟಕ ಒಂದು ನಿವಾರಣೆಯಾಯಿತು. ಆನಂತರ ಭೀಮ, ಅರ್ಜುನ, ನಕುಲ, ಸಹದೇವರು ಬೇರೆ ಬೇರೆ ರಾಜ್ಯಗಳಿಗೆ ದಂಡೆತ್ತಿ ಹೋಗಿ ದಿಗ್ವಿಜಯ ಸಾಧಿಸಿಕೊಂಡು ಇಂದ್ರಪ್ರಸ್ಥಕ್ಕೆ ಮರಳಿದರು. ಈ ರೀತಿಯಾಗಿ ಬೃಹತ್ ಭರತಖಂಡವನ್ನು ಯುಧಿಷ್ಠಿರ ಅಧೀನಪಡಿಸಿಕೊಂಡು ರಾಜಸೂಯ ಯಾಗ ಮಾಡುವ ಅರ್ಹತೆಯನ್ನು ಸಂಪಾದಿಸಿಕೊಂಡ. ಇದಾದ ನಂತರ ಯಜ್ಞಭೂಮಿಯ ಮೇಲೆ ಯಾಗಶಾಲೆಗಳನ್ನು ನಿರ್ಮಾಣ ಮಾಡಲಾಯಿತು. ಅತಿಥಿಗಳಿಗಾಗಿ ಯಥೋಚಿತವಾದ ಬಿಡಾರಗಳು, ಅನ್ನ ಪಾನೀಯಗಳು, ಸುಗಂಧ ದ್ರವ್ಯಗಳು ಎಲ್ಲ ಅಣಿಯಾದವು. ಧೃತರಾಷ್ಟ್ರ, ಭೀಷ್ಮ, ವಿದುರರು, ದುರ್ಯೋಧನ ಮೊದಲಾದ ಕೌರವರು, ಶಕುನಿ, ಶಲ್ಯ, ದ್ರೋಣ, ಕೃಪ, ಅಶ್ವತ್ಥಾಮ, ದೃಪದ ಮೊದಲಾದ ಬಂಧುಮಿತ್ರರು, ವಂಗ, ಅಂಗ, ಪೌಂಡ್ರ, ಚೋಲ, ದ್ರಾವಿಡ, ಆಂಧ್ರ, ಕರ್ನಾಟಕ ಮೊದಲಾದ ದೇಶದ ರಾಜರು ರಾಜಸೂಯ ಯಾಗಕ್ಕೆ ಬಂದರು. ಸಿಂಹಳದ ಅರಸರು, ಬರ್ಬರರು, ಪಲ್ಲವರು, ಯವನರು, ಶಕರು, ಚೀನಿಯರು, ಸೈಂಧವರು, ಕಾಶ್ಮೀರಿಗಳು ಇಂದ್ರಪ್ರಸ್ಥಕ್ಕೆ ಆಗಮಿಸಿದರು. ಸಮುದ್ರ ತೀರ ಪ್ರದೇಶಗಳ ರಾಜರು, ದ್ವೀಪಗಳ ಅಧಿಪತಿಗಳು, ಗುಡ್ಡಗಾಡು ಜನರ ನಾಯಕರು ಯುಧಿಷ್ಠಿರನ ಆಹ್ವಾನವನ್ನು ಅಂಗೀಕರಿಸಿ ಬಂದರು. ಹೀಗೆ ರಾಜ ಮಹಾರಾಜರುಗಳಿಂದ ತುಂಬಿದ ಇಂದ್ರಪ್ರಸ್ಥ ದೇವೇಂದ್ರನ ಅಮರಾವತಿಯಂತೆ ಕಂಗೊಳಿಸ್ತಾ ಇತ್ತು. ಯುಧಿಷ್ಠಿರನಿಗಾಗಿ ಅವರೆಲ್ಲ ಬಂಡಿಗಟ್ಟಲೆ ತಂದು ಸುರಿದ ಕಪ್ಪ ಕಾಣಿಕೆಗಳು, ವಜ್ರ ವೈಢೂರ್ಯ ಹವಳಗಳು, ಸುವರ್ಣ ನಾಣ್ಯಗಳು ರಾಶಿ ರಾಶಿಯಾಗಿ ಬಿದ್ದಿದ್ದು. ಇಂತಹ ಮಹಾಯಜ್ಞವನ್ನು ವ್ಯವಸ್ಥಿತವಾಗಿ ನಡೆಸುವ ಸಲುವಾಗಿ ಯುಧಿಷ್ಠಿರನ ಬಂಧುಗಳು ತಾವೇ ಕಾರ್ಯ ಹಂಚಿಕೊಂಡ್ರು. ಯಾಗ ಕಾರ್ಯದ ಸಂತರ್ಪಣೆ, ಭಂಡಾರ, ಅತಿಥಿ ಸತ್ಕಾರ ಇತ್ಯಾದಿ ವಿವಿಧ ಕೆಲಸಗಳನ್ನು ನಿರ್ವಹಿಸಲಾರಂಭಿಸಿದರು. ಮಹಾತ್ಮನಾದ ಕೃಷ್ಣ ಯಾಗಕ್ಕೆ ಬಂದಂಥ ಅತಿಥಿಗಳನ್ನು ಸ್ವಾಗತಿಸಿ ಅವರ ಕಾಲು ತೊಳೆಯೋ ಕಾರ್ಯದಲ್ಲಿ ನಿರತನಾದ. ಅತಿಥಿ ದೇವೋ ಭವ, ಅತಿಥಿಯೇ ದೇವರು ಎಂಬುದನ್ನು ಅಕ್ಷರಶಃ ಪಾಲಿಸಿದ. ಈಗ ಸಕಲ ಸಿದ್ಧತೆಗಳಾದ ಮೇಲೆ ಶುಭ ಮುಹೂರ್ತದಲ್ಲಿ ಯುಧಿಷ್ಠಿರ ರಾಜಸೂಯದ ಯಾಗದ ದೀಕ್ಷೆಯನ್ನು ತೊಟ್ಟ. ಕುಲಪುರೋಹಿತರಾದಂಥ ಧೌಮ್ಯರು ಮತ್ತು ವಸುವಿನ ಮಕ್ಕಳಾದಂಥ ಪೈಲ,
ಎಂಬ ಮಹರ್ಷಿಗಳು ಈ ಯಾಗಕ್ಕೆ ಹೋತೃಗಳಾದರು. ಧನಂಜಯ ವಂಶದ ಸುಸಾಮ ಎಂಬುವರು ಉದ್ಗಾತ್ರಗಳಾದರು. ಯಾಜ್ಞವಲ್ಕ್ಯರು ಅಧ್ವೈರ್ಯಗಳಾದರು. ಸಾಕ್ಷಾತ್ ವ್ಯಾಸ ಮಹರ್ಷಿಗಳೇ ಆ ಯಾಗಕ್ಕೆ ಬ್ರಹ್ಮರಾದರು. ಧೌಮ್ಯರ ಮಕ್ಕಳು ಮತ್ತು ಶಿಷ್ಯರು ಯಾಗದ ಸದಸ್ಯರಾದರು. ಮಂತ್ರಶಿಕ್ಷಾ ವಿಶಾರದರಿಂದ ಅರ್ಪಿತವಾದಂಥ ಇಡ, ಆಜ್ಯಹೋಮ ಮತ್ತು ಆಹುತಿಗಳಿಂದ ದೇವತೆಗಳು ತೃಪ್ತರಾದರು. ನೆರೆದಿದ್ದಂಥ ಪುರಜನರು, ಬಡಬಗ್ಗರು ಅಪಾರವಾದ ಗೋವುಗಳನ್ನು, ಭೂಮಿಯನ್ನು ದಾನವಾಗಿ ಪಡೆದು ಆನಂದ ಹೊಂದಿದರು. ಆ ದಿನಗಳಲ್ಲಿ ಪ್ರತಿದಿನ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ನಡೆಯಿತು. ದಾನಕ್ಕಾಗಿ ಕೋಟ್ಯಾವಧಿ ರೂಪಾಯಿಗಳ ವಿನಿಯೋಗವಾಯಿತು. ಯುಧಿಷ್ಠಿರರು ಪ್ರಾರಂಭ ಮಾಡಿದಂಥ ಯಾಗ ಸರ್ವಾಂಗಪೂರ್ಣವಾಯಿತು. ಎಲ್ಲರ ಬಾಯಲ್ಲೂ ಮೆಚ್ಚುಗೆಯ ಮಾತುಗಳು ಕೇಳಿಬರ್ತಿದ್ದು. ಯಾಗದ ಕೊನೆಯ ವಿಧಿ ಅರ್ಘ್ಯ ಸಮರ್ಪಣೆ. ಅಂದರೆ ನೆರೆದಿದ್ದ ಅತಿಥಿಗಳಿಗೆ, ರಾಜರುಗಳಿಗೆ ಯಥೋಚಿತವಾಗಿ ಮರ್ಯಾದೆ ಮಾಡುವುದು. ಮೊದಲು ಅರ್ಘ್ಯವನ್ನು ನೆರೆದಿರುವವರಲ್ಲಿ ಅತಿ ಶ್ರೇಷ್ಠರೆನಿಸಿದವರಿಗೆ ಕೊಡಬೇಕು. ಈ ವಿಶಾಲ ಸಮೂಹದಲ್ಲಿ ಅತಿ ಶ್ರೇಷ್ಠರಾದವರು ಯಾರು ಎಂದು ನಿರ್ಧಾರ ಮಾಡೋದು ಹೇಗೆ? ಪಾಂಡವರೇನೋ ಕೃಷ್ಣನೇ ಪೂಜೆಗೆ ಅರ್ಹ ಅಂತ ನಿಶ್ಚಯ ಮಾಡಿದರು. ಆದರೆ ಕೃಷ್ಣನಿಗಿಂತ ವಯಸ್ಸಲ್ಲಿ ಹಿರಿಯರಾದವರು ಅನೇಕರಿದ್ದಾರೆ. ಅವರುಗಳು ತಪ್ಪು ಭಾವಿಸಿದರೆ ಏನು ಮಾಡುವುದು? ಯುಧಿಷ್ಠಿರಿಗೆ ದೊಡ್ಡ ಸಂದಿಗ್ಧ ಎದುರಾಯಿತು. ಆಗ ನೆರೆದಿದ್ದವರಲ್ಲಿ ಅತ್ಯಂತ ಹಿರಿಯ ಅತ್ಯಂತ ಜ್ಞಾನಿಯಾದಂಥ ಭೀಷ್ಮ ಈ ಸಮಸ್ಯೆಯನ್ನು ಬಗೆಹರಿಸಿದ. ಯುಧಿಷ್ಠಿರನನ್ನು ಕುರಿತು, ಯುಧಿಷ್ಠಿರ, ಸ್ವಯಂ ಶಕ್ತಿ ಸಾಮರ್ಥ್ಯಗಳಿಂದ, ವೀರ್ಯ ಪರಾಕ್ರಮಗಳಿಂದ ಪ್ರಭುವಾಗಿ ಪ್ರಕಾಶಿಸುತ್ತಿರುವಂಥ ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಬೇಕು ಅಂದ. ಅಂತೆ ಅರ್ಘ್ಯವನ್ನು ಕೃಷ್ಣನ ಸಮರ್ಪಣೆ ಮಾಡಲಾಯಿತು. ನೆರೆದಿದ್ದ ರಾಜರು ಸಂತಸದಿಂದ ಕರತಾಡನ ಮಾಡಿದರು. ರಾಜಸೂಯ ಯಾಗದಲ್ಲಿ ನೆರೆದಿದ್ದ ರಾಜರುಗಳಲ್ಲಿ ಚೇದಿ ದೇಶದ ರಾಜನಾದ ಶಿಶುಪಾಲನು ಒಬ್ಬ. ಅವನು ಶ್ರೀಕೃಷ್ಣನ ಸೋದರತ್ತೆ ಮಗ. ಅಷ್ಟು ಸಮೀಪದ ಬಂಧುವಾದರೂ ಅವನ ಕೃಷ್ಣನ ಕಂಡ್ರೆ ಮುಂಚಿನಿಂದಲೂ ಒಂಥರ ಮತ್ಸರ, ತಿರಸ್ಕಾರ. ಅದಲ್ಲದೆ ಅವನು ಮದುವೆ ಆಗಬೇಕಂತ ಬಯಸಿದಂಥ ರುಕ್ಮಿಣಿ ಅವನನ್ನು ತಿರಸ್ಕರಿಸಿ ಕೃಷ್ಣನ ಕೈ ಹಿಡಿದಿದ್ಲು. ಹೀಗಾಗಿ ಅವನು ಕೃಷ್ಣನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದ. ಶಿಶುಪಾಲನಿಗೆ ಕೃಷ್ಣನಿಂದಲೇ ಮರಣ ಎಂಬ ಪ್ರತೀತಿ ಇತ್ತು. ಇದನ್ನು ಗೊತ್ತಿದ್ದಂಥ ಶಿಶುಪಾಲನ ತಾಯಿ ಶ್ರುತಶ್ರವೆ ಕೃಷ್ಣನ ಕುರಿತು, ಮಗು, ನನ್ನ ಮಗನನ್ನು ಉಳಿಸೋದು ನಿನ್ನ ಕೈಯಲ್ಲಿದೆ ಎಂದಿದ್ಲು. ಆಗ ಕೃಷ್ಣ, ಅಮ್ಮ, ದೈವೇಚ್ಛೆ ಏನಿದೆಯೋ ನನಗೆ ತಿಳಿಯುವುದು. ಆದರೆ ನಾನು ಶಿಶುಪಾಲ ನನಗೆ ಮಾಡುವಂಥ 100 ಅನ್ಯಾಯ ಅಥವಾ ನಿಂದನೆಗಳನ್ನು ಕ್ಷಮಿಸ್ತೇನೆ. ಆದರೆ ಅವನು ಆ ಎಲ್ಲೆಯನ್ನು ಮೀರಬಾರದಷ್ಟೇ ಅಂತ ಹೇಳಿದ. ಆದರೆ ಶಿಶುಪಾಲ ಮಾತ್ರ ಕೃಷ್ಣನ ಮೇಲೆ ದ್ವೇಷ ಬೆಳೆಸಿಕೊಂಡೇ ಇದ್ದ. ಅಲ್ಲದೆ ಅವನು ಕೃಷ್ಣನ ವಿರೋಧಿಯಾಗಿದ್ದಂಥ ಜರಾಸಂಧನ ಬಣದಲ್ಲಿದ್ದವನು. ಕೃಷ್ಣ ಭೀಮನ ಮುಖಾಂತರ ಜರಾಸಂಧನನ್ನು ಕೊಲಿಸಿದ್ದು ಅವನು ಕೃಷ್ಣ ದ್ವೇಷವನ್ನು ಇನ್ನೂ ಹೆಚ್ಚು ಮಾಡಿತು. ಹೀಗಾಗಿ ರಾಜಸೂಯ ಯಾಗದಲ್ಲಿ ಕೃಷ್ಣನಿಗೆ ಅಗ್ರಪೂಜೆಯನ್ನು ಸಲ್ಲಿಸಿದ್ದು ಶಿಶುಪಾಲನಿಗೆ ಸಹನೆಯಾಗಲಿಲ್ಲ. ಶ್ರೀಕೃಷ್ಣನ ಹೆಸರನ್ನು ಸೂಚಿಸಿದ ಭೀಷ್ಮನನ್ನ, ಕೃಷ್ಣನನ್ನು ಪೂಜಿಸಿದ ಯುಧಿಷ್ಠಿರನನ್ನ ಆತ ತೆಗಳೋದಕ್ಕೆ ಶುರು ಮಾಡಿದ. ಕೃಷ್ಣನ ಬಗ್ಗೆ ತುಂಬ ಹೀನವಾದ ಮಾತುಗಳನ್ನಾಡ್ತಾ, ಅವನಿಗಿಂತ ದೊಡ್ಡವರಾದ ಅನೇಕರಿಲ್ಲಿರುವಾಗ ಅವನಿಗೆ ಯಾಕೆ ಅಗ್ರಪೂಜೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ. ಆಗ ಭೀಷ್ಮ, ಅಖಂಡ ಬ್ರಹ್ಮಾಂಡದಲ್ಲಿ ಶ್ರೀಕೃಷ್ಣನಂತಹ ಪರಾಕ್ರಮಿಯಾಗಲಿ ಜ್ಞಾನಿಯಾಗಲಿ ಇಲ್ಲ. ಅವನು ವೇದಾಂಗ ಪಾರಾಂಗತನಾಗಿದ್ದು ಬ್ರಹ್ಮಜ್ಞಾನಿಯಾಗಿದ್ದಾನೆ. ಭುಜಬಲ ಪರಾಕ್ರಮವನ್ನು ಹೊಂದಿ ಕ್ಷತ್ರಿಯ ಶ್ರೇಷ್ಠನೂ ಆಗಿದ್ದಾನೆ. ದಾನ, ದಯೆ, ಮರ್ಯಾದೆ, ಸೂಕ್ಷ್ಮ ಬುದ್ಧಿ, ದೃಢತೆ ಎಲ್ಲ ಸದ್ಗುಣಗಳು ಕೃಷ್ಣನಲ್ಲಿ ಜನಿಸಿವೆ. ಅವನ ಮಹಿಮೆ ಅಪಾರವಾದದ್ದು. ಪರಮಾತ್ಮನಾದ ಅವನೇ ಈ ಲೋಕದ ಉತ್ಪತ್ತಿಗೆ ಕಾರಣ. ಅವನೇ ಲಯಕರ್ತನೂ ಸಹ. ನಾಶವಿಲ್ಲದವನು, ಆಚಾರ್ಯನು, ಪಿತೃಸ್ವರೂಪನೂ ಆದ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಸಲ್ಲಿಸೋದು ಸರಿಯಾಗಿದೆ ಎಂದ. ಆದರೆ ಶಿಶುಪಾಲ ಭೀಷ್ಮನ ಮಾತುಗಳನ್ನು ಕೇಳಿಸಿಕೊಳ್ಳೇ ಇಲ್ಲ. ಅವನು ತುಂಬಿದ ಸಭೆಯಲ್ಲಿ ಮರ್ಯಾದೆ ಬಿಟ್ಟು ವರ್ತನೆ ನಡೆಸಿದ. ಶ್ರೀಕೃಷ್ಣನಷ್ಟೇ ಅಲ್ಲದೆ ಅವನ ವಂಶದವರನ್ನು ಬಹಳ ತುಚ್ಛವಾಗಿ ನಂದಿಸಿದ. ಭೀಷ್ಮ, ಯುಧಿಷ್ಠಿರ ಮೊದಲಾದವರೆಲ್ಲ ಎಷ್ಟೇ ಸಮಾಧಾನ ಪಡಿಸಿದರೂ ಶಿಶುಪಾಲ ಸುಮ್ಮನಾಗಲೇ ಇಲ್ಲ. ಅವನು ಕೋಪ, ಅಹಂಕಾರ, ಅಟ್ಟಹಾಸ, ಮತ್ಸರಗಳಿಂದ ಮೈಮರೆತಿದ್ದ. ತಾನು 100ಕ್ಕಿಂತ ಹೆಚ್ಚು ತಪ್ಪು ಮಾತಾಡಿದರೆ ಶ್ರೀಕೃಷ್ಣನು ತಾನು ಕ್ಷಮಿಸೋದಿಲ್ಲ ಅನ್ನೋದನ್ನು ಆ ಮೂರ್ಖ ತಿಳಿಯದೇ ಹೋದ. ಶ್ರೀಕೃಷ್ಣನ ಬಗ್ಗೆ ಭರ್ತ್ಸನೆಯ ಮಾತುಗಳು ಅವನ ಬಾಯಿಂದ ಬರತೊಡಗಿದವು.
ಶ್ರೀಕೃಷ್ಣನನ್ನ ವಂಚಕ, ಹೇಡಿ, ಸ್ತ್ರೀಲೋಲ ಎಂದೆಲ್ಲ ಮೂದಲಿಸಿ ಅಟ್ಟಹಾಸ ಮಾಡಿದ. ಆಗ ಶ್ರೀಕೃಷ್ಣ ತನ್ನ ಚಕ್ರಾಯುಧವನ್ನು ಕೈಗೆ ತೆಗೆದುಕೊಂಡ. ಸಭಾಸದರನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದ, ರಾಜರುಗಳೇ, ಈ ಶಿಶುಪಾಲನ ದುಷ್ಟತನ ಎಲ್ಲೇ ಮೀರಿದೆ. ಇನ್ನೂ ನಾನು ಅವನನ್ನು ಕ್ಷಮಿಸಲಾರೆ. ಈ ದುರುಳ ನನ್ನ ವಿಷಯದಲ್ಲಿ ಬಹಳ ಹಿಂದಿನಿಂದ ಹೀನವಾಗಿ ವರ್ತಿಸಿದ್ದಾನೆ. ಕಾರಣ ಇಲ್ಲದೆ ನಾನು ಕೆಣಕ್ತಾ ಇದ್ದಾನೆ. ಹಿಂದೊಮ್ಮೆ ನನ್ನ ಪತ್ನಿ ರುಕ್ಮಿಣಿಯನ್ನು ಸಹ ಅಪಮಾನ ಮಾಡಿದ್ದ. ಆದರೂ ಸಹ ನಾನು ಅವನು ಕ್ಷಮಿಸಿದ್ದೆ. ಯಾಕಂದರೆ ಅವನ 100 ಅಪರಾಧಗಳನ್ನು ಕ್ಷಮಿಸ್ತೇನೆ ಅಂತ ಅವನ ತಾಯಿಗೆ ನಾನು ಮಾತು ಕೊಟ್ಟಿದ್ದೆ. ಆದರೆ ಇಂದು ಅವನ ಅಪರಾಧಗಳ ಸಂಖ್ಯೆ 100ನ್ನು ಮೀರಿ ಹೋಗಿದೆ. ಆದ್ದರಿಂದ ನಾನು ಅವನು ಸಂಹರಿಸ್ತಾ ಇದ್ದೇನೆ ಅಂತ ಹೇಳಿ ತನ್ನ ಚಕ್ರಾಯುಧವನ್ನು ಶಿಶುಪಾಲನ ಮೇಲೆ ಪ್ರಯೋಗ ಮಾಡಿದ. ಆ ಚಕ್ರ ಗಿರ್ರನ್ನು ತಿರುಗುತ್ತಾ ಹೋಗಿ ಶಿಶುಪಾಲನ ತಲೆಯನ್ನು ಕತ್ತರಿಸಿ ಮತ್ತೆ ಶ್ರೀಕೃಷ್ಣನ ಕೈ ಸೇರಿತು. ಶಿಶುಪಾಲನ ದೇಹದಿಂದ ಒಂದು ತೇಜಸ್ಸು ಹೊರಬಂದು ಶ್ರೀಕೃಷ್ಣನ ಕೊರಳಿಗೆ ಮಾಲೆಯಾಗಿ ನಿಂತುಕೊಂಡಿತು. ನೆರೆದಿದ್ದ ಸಭಾಸದರೆಲ್ಲ ಭಯಭಕ್ತಿಗಳಿಂದ ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ಆನಂತರ ಯಾವುದೇ ತೊಂದರೆ ಇಲ್ಲದೆ ರಾಜಸೂಯ ಯಾಗದ ಇತರ ವಿಧಿಗಳು ನೆರವೇರಿದವು. ರಾಜಸೂಯ ಯಾಗದ ನಂತರ ವಿವಿಧ ದೇಶಗಳಿಂದ ಬಂದಿದ್ದಂಥ ರಾಜರುಗಳು, ಇತರ ಅತಿಥಿಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು. ದುರ್ಯೋಧನಾದಿ ಕೌರವರು ಯುಧಿಷ್ಠಿರನ ಒತ್ತಾಯದ ಮೇರೆಗೆ ಇಂದ್ರಪ್ರಸ್ಥದಲ್ಲಿ ಇನ್ನೂ ಕೆಲ ಜನ ನಿಂತರು. ಆ ಸಮಯದಲ್ಲಿ ಅವರು ಮಯನಿಂದ ನಿರ್ಮಿತವಾದಂತಹ ಸಭಾ ಮಂಟಪವನ್ನು ದರ್ಶಿಸಿದರು. ಆ ಕಟ್ಟಡದಲ್ಲಿದ್ದಂಥ ಶಿಲ್ಪ ಚಮತ್ಕಾರಗಳನ್ನು ಕಂಡು ದುರ್ಯೋಧನ ಆಶ್ಚರ್ಯ ಹೊಂದಿದ. ಮಂದಿರದ ಸೊಬಗನ್ನು ನೋಡ್ತಾ ಬರುವಾಗ ಮಧ್ಯೆ ಒಂದು ಭಾಗದಲ್ಲಿ ಸ್ಫಟಿಕದಿಂದ ಥಳಥಳ ಹೊಳೆಯುವ ನೆಲವನ್ನು ಕಂಡ. ಅದು ನೀರು ಅಂತ ಭ್ರಮಿಸಿ ಧೋತರವನ್ನು ಮೇಲೆತ್ತಿ ಕಟ್ಟಿ ನಿಧಾನವಾಗಿ ಕಾಲಿಟ್ಟ. ಆದರೆ ಅದು ಬರೀ ನೆಲ ಎಂದು ತಿಳಿದು ಅವನು ತುಂಬ ನಾಚಿಕೆ ಆಯಿತು. ಮುಂದೆ ಇನ್ನೊಂದು ಕಡೆಗೆ ಅದೇ ರೀತಿ ಹೊಳಪನ್ನು ಕಂಡು ಇದು ನೆಲವೇ ಇರಬೇಕು ಎಂದು ಭಾವಿಸಿ ಮುಂದೆ ನಡೆದ. ಆದರೂ ಒಂದು ಸರೋವರವಾಗಿತ್ತು. ದುರ್ಯೋಧನ ಕಾಲಿಟ್ಟ ಕೂಡಲೇ ಅದು ದೊಪ್ಪೆಂದು ಬಿದ್ದುಬಿಟ್ಟ. ಮುಂದೆ ಹೋಗುತ್ತಾ ಹೋಗುತ್ತಾ ಇನ್ನೂ ಅನೇಕ ವಿಚಿತ್ರಗಳನ್ನು ಕಂಡ. ಆ ಕಟ್ಟಡದಲ್ಲಿ ಗೋಡೆಗಳಾವು, ಬಾಗಿಲುಗಳ್ಯಾವು ಎಂಬುದೇ ತಿಳಿಯುತ್ತಿರಲಿಲ್ಲ. ಒಂದು ಕಡೆ ಗೋಡೆಯನ್ನು ಬಾಗಿಲು ಎಂದು ಭ್ರಮಿಸಿ ತಲೆಗೆ ಡಿಕ್ಕಿ ಹೊಡೆಸ್ಕೊಂಡ. ಆಗ ಅಲ್ಲಿದ್ದ ದ್ರೌಪದಿ, ಅಂತಃಪುರದ ಇತರ ಹೆಂಗಳಿಯರು ಗೊಳ್ಳಂತ ನಕ್ಕು ಬಿಟ್ರು. ದುರ್ಯೋಧನನಿಗೆ ಬಹಳ ಅಪಮಾನವಾಗಿಬಿಡ್ತು.